ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಆರಾಮಾಗಿದ್ದೀನಿ, ನೀವು ಕೂಡ ಆರಾಮಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಹೆಲ್ದಿ ಆಗಿರುವ ಸ್ನಾಕ್ಸ್ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಒಂದು 5ರಿಂದ 10 ನಿಮಿಷದಲ್ಲಿ ಮಾಡ್ಕೊಬಿಡ್ಬೋದು. ತುಂಬಾನೇ ಈಸಿ ಆಗಿರುತ್ತೆ, ತುಂಬಾನೇ ರುಚಿಯಾಗಿ ಸಹ ಇರುತ್ತೆ. ಇದನ್ನ ನೀವು ಮಕ್ಕಳಿಗೆ ಪ್ರತಿದಿನ ಒಂದೊಂದು ಉಂಡೆನ ಕೊಡ್ತಾ ಬಂದ್ರೆ ಅವರ ಮೆಮೊರಿ ಪವರ್ ತುಂಬಾನೇ ಇಂಪ್ರೂವ್ ಆಗುತ್ತೆ. ಹಾಗೆ ಇದನ್ನ BP ಇರೋರು ತಿನ್ಬೋದು, ಶುಗರ್ ಇರೋರು ತಿನ್ಬೋದು, ಹಾರ್ಟ್ ಪ್ರಾಬ್ಲಮ್ ಇರೋರು ಸಹ ತಿನ್ಬೋದು. ಇದು ಏನೋ ಬೆಲ್ಲ ಯೂಸ್ ಮಾಡಿದ್ರಿಂದ ಎಲ್ಲರೂ ತಿನ್ಬೋದು. ಹಾಗೆ ನಾರ್ಮಲ್ ಆಗಿ ಎಲ್ಲರೂ ಪ್ರತಿದಿನ ಒಂದೊಂದು ಉಂಡೆನ ತಿಂತಾ ಬಂದ್ರೆ ಇದು ಕೂದಲಿನ ಬೆಳವಣಿಗೆಗೆ ತುಂಬಾನೇ ಸಹಾಯ ಮಾಡುತ್ತೆ, ನಮ್ಮ ಸ್ಕಿನ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಆರೋಗ್ಯವಾಗೂ ಇರುತ್ತೆ, ರುಚಿಯಾಗಿ ಸಹ ಇರುತ್ತೆ. ಸ್ನಾಕ್ಸ್ ಅಂತ ನಾವು ಬೇರೆ ಆಯಿಲ್ ಅಲ್ಲಿ ಕರ್ದಿರೋದು ಬಜ್ಜಿ ಬೋಂಡ ಅಥವಾ ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಈ ತರ ಮನೆಯಲ್ಲಿ ಸಿಂಪಲ್ ಆಗಿ ಮಾಡಿಟ್ಕೊಂಡ್ರೆ ನಾವು ಸ್ನಾಕ್ಸ್ ಆಗಿ ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ತಿನ್ಬೋದು. ಇದನ್ನ ನೀವು ಮಕ್ಕಳ ಸ್ನಾಕ್ಸ್ ಬಾಕ್ಸ್ಗೂ ಸಹ ಹಾಕಿ ಸ್ಕೂಲ್ಗೆ ಕಳಿಸ್ಬೋದು. ತುಂಬಾ ರುಚಿಯಾಗಿರುತ್ತೆ, ಅವ್ರು ಕೂಡ ಇಷ್ಟಪಟ್ಟು ತಿಂತಾರೆ. ಸೊ ಬನ್ನಿ ಆ ಒಂದು ಲಾಡುನ, ಡ್ರೈ ಫ್ರೂಟ್ಸ್ ಲಾಡುನ ಯಾವ ತರ ಮಾಡೋದು ಅನ್ನೋದನ್ನ ನೋಡ್ಕೊಂಡು ಬರೋಣ. ಫಸ್ಟ್ ನಾವು ಇದಕ್ಕೆಲ್ಲ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ನೋಡ್ಕೊಂಡು ಬರೋಣ. ನಾನು 3 ಒಣ ಖರ್ಜೂರನ ತೊಗೊಂಡು ನೆನೆಸಿಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಫ್ರೆಶ್ ಡೇಟ್ಸ್ ಇದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ. 1.5 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ. 1.5 ಟೇಬಲ್ ಸ್ಪೂನಷ್ಟು ವಾಟರ್ ಮಿಲನ್ ಸೀಡ್ಸ್ನ ತೊಗೊಂಡಿದ್ದೀನಿ. ಎಲ್ಲನೂ 1.5 ಟೇಬಲ್ ಸ್ಪೂನೇ ತೊಗೊಂಡಿದ್ದೀನಿ. 1.5 ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ, ಫ್ರೆಶ್ ಆಗಿರುವಂಥದ್ದು. ಹಾಗೆ ಗೋಡಂಬಿ ಕಮ್ಮಿ ಇದರಿಂದ ಸ್ವಲ್ಪ ಕಮ್ಮಿ ಹಾಕೋತಾ ಇದ್ದೀನಿ. ಒಂದು 20ರಿಂದ 25 ತೊಗೊಳ್ಳಿ ನೀವು. ನನ್ನ ಹತ್ರ ಕಮ್ಮಿ ಇತ್ತು, ಸೊ ಹಾಗಾಗಿ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ. ಬಾದಾಮಿ 25, 3 ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿ. ಹಾಗೆ ಇಲ್ಲಿ ನಾನು ಸನ್ಫ್ಲವರ್ ಸೀಡ್ಸು ತೊಗೊಂಡಿದ್ದೀನಿ, 1.5 ಟೇಬಲ್ ಸ್ಪೂನು. ಮಸ್ಕ್ ಮಿಲನ್ ಸೀಡ್ಸು ಅಂದರೆ ಕರ್ಬೂಜ ಹಣ್ಣಿನ ಸೀಡ್ಸು 1.5 ಟೇಬಲ್ ಸ್ಪೂನು. ನೀವು ಇದಕ್ಕಿಂತ ಕಡಿಮೆ ಕ್ವಾಂಟಿಟಿನಲ್ಲೂ ಸಹ ಮಾಡ್ಕೋಬೋದು. ಹಾಗೆ ಇದು ಬಂದುಬಿಟ್ಟು ಪಂಪ್ಕಿನ್ ಸೀಡ್ಸು 1.5 ಟೇಬಲ್ ಸ್ಪೂನು. ಏಲಕ್ಕಿ 2, ಫ್ಲ್ಯಾಕ್ಸ್ ಸೀಡ್ಸು 1.5 ಟೇಬಲ್ ಸ್ಪೂನು. ಅಂದರೆ ಅಕ್ಸೆ ಬೀಜ ಇದು ಫ್ಲ್ಯಾಕ್ಸ್ ಸೀಡ್ಸ್ ಅಂದರೆ. ಸೊ ಎಲ್ಲನೂ ಈಕ್ವಲ್ ಆಗಿ ನಾನು ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಇದಕ್ಕಿಂತ ಜಾಸ್ತಿ ಕೂಡ ತೊಗೋಬೋದು. ನಾವೀಗ ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ಸೀಡ್ಸ್ನೆಲ್ಲ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಸೊ ಹಾಗಾಗಿ ಇವಾಗ ಫಸ್ಟು ಫ್ರೈ ಮಾಡ್ಕೊಂಡ್ಬಿಡೋಣ, ಯಾಕಂದರೆ ಸ್ವಲ್ಪ ತಣ್ಣಗಾಗೋಕ್ಕೆ ಟೈಮ್ ಬೇಕಲ್ವಾ. ಸ್ವಲ್ಪ ಕಡಾಯಿನ ಇಟ್ಟು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಬಿಸಿ ಆಗಲಿ ಅಂತ. ಸೊ ಸಾರಿ, ನಾನು ಆಗಲೇ ನಿಮಗೆ ಕಡಲೆ ಬೀಜನ ತೋರಿಸೋದು ಮರ್ತೋಗ್ಬಿಟ್ಟಿದ್ದೀನಿ, ನಾನು ತೆಗೆದಿಟ್ಕೊಳ್ಳೋದು. ಸೊ ಸುಮಾರು 1.5 ಅಥವಾ 2 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಈಕ್ವಲ್ ಆಗಿ ತೊಗೊಳ್ಳಿ. ಸೀಡ್ಸ್ ಎಲ್ಲ ಏನು ತೊಗೊಂಡಿದ್ವೋ ಅದೇ ಈಕ್ವಲ್ ಆಗಿ ಕಡಲೆ ಬೀಜನೂ ತೊಗೊಂಡಿದ್ದೀನಿ ನಾನು. ಡ್ರೈ ಫ್ರೂಟ್ಸ್ ಆಗಿ ನೀವು ಬೇಕಾದರೆ ಇನ್ನೂ ವಾಲ್ನಟ್ ಯೂಸ್ ಮಾಡ್ಬೋದು, ಪಿಸ್ತಾ ಯೂಸ್ ಮಾಡ್ಬೋದು. ಬೇರೆ ಬೇರೆ ಡ್ರೈ ಫ್ರೂಟ್ಸು, ಬೇರೆ ಬೇರೆ ಸೀಡ್ಸ್ನ ಕಾಂಬಿನೇಷನಲ್ಲೂ ಸಹ ಇದು ಲಾಡನ್ನ ನೀವು ಮಾಡ್ಕೋಬೋದು. ಈಗ ಆಲ್ರೆಡಿ ನಾನು ಸೀಡ್ಸೇನೆ 4-5 ಥರದ್ದು ತೊಗೊಂಡಿದ್ದೀನಿ. ಸೊ ಹಾಗಾಗಿ ಬಾದಾಮಿ ಮತ್ತು ಗೋಡಂಬಿ ಮತ್ತು ಖರ್ಜೂರ ಅಷ್ಟೇ ಇದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇರೆ ಡ್ರೈ ಫ್ರೂಟ್ಸ್ನು ಮಿಕ್ಸ್ ಮಾಡಿಕೊಂಡು ಮಾಡ್ಕೋಬೋದು. ಕಾಂಬಿನೇಷನ್ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ಕೊಳ್ಳಿ. ಸೊ ಇವಾಗ ಕಡಾಯಿ ಬಿಸಿ ಆಗಿದೆ. ನಾನು ಇಲ್ಲಿ ಸುಮಾರು 1.5 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ತೊಗೊಂಡು ಫ್ರೈ ಮಾಡ್ಕೊತೀನಿ. ಕಡಲೆ ಬೀಜನೂ ಸಹ 2 ಟೇಬಲ್ ಸ್ಪೂನಷ್ಟು ತೊಗೊಂಡು ಫ್ರೈ ಮಾಡ್ಕೊಂಡು ತಕ್ಕೋತಾ ಇದ್ದೀನಿ. ಅದೇ ಪ್ಯಾನ್ಗೆ ನಾನು ಫ್ಲ್ಯಾಕ್ಸ್ ಸೀಡ್ಸ್ನ ಹಾಕೋತಾ ಇದ್ದೀನಿ. ಇದು ಬಿಸಿಗೇ ಆಗೋಗ್ಬಿಡೋದೆ, ತುಂಬ ಸೀಸೋ ಥರ ಫ್ರೈ ಮಾಡ್ಕೊಳ್ಳೋಂಗಿಲ್ಲ. ಹಾಕಿದ ತಕ್ಷಣ ಪ್ಯಾನ್ ಬಿಸಿಗೇ ಚಿಟಪಟ ಚಿಟಪಟ ಅಂತ ಸಿಡಿಯುತ್ತೆ, ಸೌಂಡ್ ಬರುತ್ತೆ, ಗೊತ್ತಾಗುತ್ತೆ. ಸೊ ಜಸ್ಟ್ ಒಂದು 30 ಸೆಕೆಂಡ್ಸ್ಗಿಂತ ಕಮ್ಮಿನೇ ಟೈಮ್ ತೊಗೊಳುತ್ತೆ ಇದು. ಅದನ್ನು ಕೂಡ ನಾನು ಫ್ರೈ ಮಾಡಿ ತೆಗೆದಿಟ್ಕೋತಾ ಇದ್ದೀನಿ. ನೆಕ್ಸ್ಟು ನಾನು ಅದೇ ಪ್ಯಾನ್ಗೆ ಎಲ್ಲ ಸೀಡ್ಸು ಅಂದರೆ ವಾಟರ್ ಮಿಲನ್ ಸೀಡ್ಸು, ಪಂಪ್ಕಿನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸು, ಮಸ್ಕ್ ಮಿಲನ್ ಸೀಡ್ಸು ಈ 4 ಒಟ್ಟಿಗೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಬಿಕಾಸ್ ಇದು ಈ 4 ಒಟ್ಟಿಗೆ ಒಂದೇ ಸಲ ಫ್ರೈ ಆಗುತ್ತೆ ಆರಾಮಾಗಿ. ಸೊ ಹಾಗಾಗಿ ಇದನ್ನು ಹಾಕಿ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಗೊತ್ತಾಗುತ್ತೆ. ಸೊ ಸಪ್ರೇಟಾಗಿ ಪ್ಲೇಟಿಗೆ ತೆಗೆದಿಟ್ಕೊಂಡೆ. ಸೊ ಈಗ ಅದೇ ಪ್ಯಾನ್ಗೆ ನಾನು ಬಾದಾಮಿನ ಸ್ವಲ್ಪ ಕಟ್ ಮಾಡಿ ಹಾಕೋತಾ ಇದ್ದೀನಿ, ಸ್ವಲ್ಪ ಬೇಗ ಆಗಲಿ ಅಂತ. ಬಾದಾಮಿ ದಪ್ಪ ಇರುತ್ತಲ್ವ, ಬೇಗ ಫ್ರೈ ಆಗಲ್ಲ ಅನ್ನೋ ಒಂದು ಕಾರಣಕ್ಕೆ ಸ್ವಲ್ಪ ಈ ಥರ ಚಿಕ್ಕ ಚಿಕ್ಕದಾಗಿ ಒಂದು ಬಾದಾಮಿನ 2 ಪೀಸ್ ಮಾಡಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಹಾಗೆ ಅದರಲ್ಲೇ ಗೋಡಂಬಿನೂ ಸಹ ಹಾಕ್ತಾಯಿದ್ದೀನಿ. ನನ್ನ ಹತ್ರ ಗೋಡಂಬಿ ಕಮ್ಮಿ ಇತ್ತು, ಸೊ ನೀವು ಇದ್ದರೆ ಜಾಸ್ತಿ ಒಂದು ಬಾದಾಮಿ ಗೋಡಂಬಿ ಈಕ್ವಲ್ ಆಗಿ ತೊಗೊಳ್ಳಿ. ನಾನು ಮತ್ತೆ ಅಂಗಡಿಗೆ ಹೋಗಿ ತಂದು ಮಾಡೋದಕ್ಕೆ ಸುಮ್ಮನೆ ಲೇಟ್ ಆಗುತ್ತೆ, ಹೊರಗಡೆ ತುಂಬ ಬಿಸಿಲು ಬೇರೆ ಇತ್ತಲ್ಲ. ಸೊ ಹೋಗೋಕ್ಕೆ ನನಗೆ ಕಷ್ಟ ಆಯಿತು ಪಾಪನ ಕರ್ಕೊಂಡು. ಸೊ ಹಾಗಾಗಿ ಇರೋದ್ರನ್ನೇ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ.
ನೀವು ಡ್ರೈ ಫ್ರೂಟ್ಸ್ ಇದೆ ಅಂತಲ್ಲ, ಬೇರೆ ಡ್ರೈ ಫ್ರೂಟ್ಸು ವಾಲ್ನಟ್ಟು, ಪಿಸ್ತಾ ಬೇರೆ ಬೇರೆ ಕಾಂಬಿನೇಷನ್ ಆಗಿ ಸಹ ನೀವು ಮಾಡ್ಕೋಬೋದು, ನಿಮ್ಮ ಚಾಯ್ಸ್ ಆಗಿರುತ್ತೆ ಅದು. ಈಗ ಬಾದಾಮಿ ಮತ್ತು ಗೋಡಂಬಿನೂ ಫ್ರೈ ಆಯಿತು, ಅದನ್ನು ಸಪ್ರೇಟ್ ಪ್ಲೇಟ್ಗೆ ತಗೋತಾ ಇದ್ದೀನಿ. ಈಗ ಅದೇ ಪ್ಯಾನ್ಗೆ ಬಿಳಿ ಎಳ್ಳನ್ನು ಹಾಕಿ ಜಸ್ಟ್ ಬಿಸಿ ಮಾಡ್ಕೋತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಸೀದೋಗೋ ಥರ ಯಾವುದನ್ನು ಫ್ರೈ ಮಾಡ್ಕೊಳ್ಬೇಡಿ, ನೋಡಿಕೊಂಡು ನಿಧಾನಕ್ಕೆ ಉರಿನ ಕಮ್ಮಿ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಳಿ. ಇದು ಕೂಡ ಪ್ಯಾನ್ ಬಿಸಿಗೆ ಆಗೋಗ್ಬಿಡುತ್ತೋ ಎಳ್ಳು ಕೂಡ. ಸೊ ಅದನ್ನು ಕೂಡ ನಾನು ಪ್ಲೇಟ್ಗೆ ತೆಗೆದಿಟ್ಕೊಂಡು ಈಗ ಅದೇ ಪ್ಯಾನ್ಗೆ ನಾನು ಒಣ ಕೊಬ್ಬರಿನ ಹಾಕಿ ಜಸ್ಟ್ ಬಿಸಿ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಅದು ಪ್ಯಾನ್ ಬಿಸಿಗೆ ಆಗೋಗ್ಬಿಡುತ್ತೆ. ಒಣ ಕೊಬ್ಬರಿ ಫ್ರೆಶ್ ಆಗಿರೋದು ನೋಡ್ಕೊಂಡು ಹಾಕ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಆ ಕೊಬ್ಬರಿದೇ ಒಂದು ರುಚಿ ಕೊಡೋದು ಈ ಲಾಡುನಲ್ಲಿ. ಕೊಬ್ಬರಿನೂ ಕೂಡ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಯಿತು ನೋಡಿ. ಸ್ಟವ್ನ ಆಫ್ ಮಾಡಿ ನಾನು ತೆಗೆದಿಟ್ಕೋತಾ ಇದ್ದೀನಿ. ಈಗ ಅದೇ ಪ್ಯಾನ್ಗೆ, ಪ್ಯಾನನ್ನು ವಾಶ್ ಮಾಡಬೇಕು ಅನ್ನೋ ಹಾಗಿಲ್ಲ, ಅದರಲ್ಲೇ 3 ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿನ ಹಾಕಿ ಒಂದು ಅರ್ಧ ಟೀ ಗ್ಲಾಸಷ್ಟು ನೀರನ್ನ ಹಾಕಿ ಜಸ್ಟ್ ಬೆಲ್ಲನ ಕರಗಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಪಾಕ ಬರೋ ಥರ ಒಂದೆಳೆ ಪಾಕ ಬರೋಕ್ಕೂ ಸಹ ಬಿಡಬಾರ್ದು. ಜಸ್ಟ್ ನೀರಲ್ಲಿ ಬೆಲ್ಲ ಕರಗಿದ್ರೆ ಸಾಕು ನಮಗೆ. ಆ ಬಿಸಿಗೆ ಆ ಬೆಲ್ಲನೂ ಕರಗೋಗ್ಬಿಡುತ್ತೆ. ಸೊ ಜಸ್ಟ್ ಲೈಟಾಗಿ ಈ ಥರ ಸ್ಪೂನಿಂದ ಬೆಲ್ಲದ ಪುಡಿನೆಲ್ಲ ನೀಟಾಗಿ ಪುಡಿ ಮಾಡಿಕೊಂಡು ಬೆಲ್ಲನ ಕರಗಿಸ್ಕೊಂಡ್ರೆ ಸಾಕಾಗ್ಬಿಡುತ್ತೆ. ನಾನೀಗ ತೋರಿಸಿರುವ ಕ್ವಾಂಟಿಟಿನಲ್ಲಿ ಕರೆಕ್ಟಾಗಿ ಹಾಕ್ಕೊಳ್ಳಿ. ಸೊ ಬೆಲ್ಲನೂ ಕೂಡ ಕರೆಕ್ಟಾಗಿ ನಮಗೆ ಸ್ವೀಟ್ ಕರೆಕ್ಟಾಗಿರುತ್ತೆ, ಇಲ್ಲೂ ಜಾಸ್ತಿ ಕಮ್ಮಿ ಅನಿಸಲ್ಲ. ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ಕೋತೀವಂದರೆ ನೀವು ಎಷ್ಟು ಎಕ್ಸ್ಟ್ರಾನ ಸೀಡ್ಸು ಡ್ರೈ ಫ್ರೂಟ್ಸ್ ತೊಗೊಂಡಿರ್ತೀರೋ ಸೊ ಅದನ್ನು ನೋಡಿಕೊಂಡು ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಬೆಲ್ಲ ಎಲ್ಲ ನೀರಲ್ಲಿ ಕರಗ್ತು. ಈಗ ಸೀಡ್ಸ್ನೆಲ್ಲ ನಾನು ತೆಗೆದಿಟ್ಕೊಂಡಿದ್ದಲ್ವ ಒಂದು ಪ್ಲೇಟಲ್ಲಿ, ಅದೆಲ್ಲ ಸ್ವಲ್ಪ ತಣ್ಣಗಾಗಿತ್ತು. ಬಿಸಿ ಇದ್ದಾಗಲೇ ನೀವು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಡಿ, ಏಕೆಂದರೆ ಮುದ್ದೆ ಥರ ಆಗುತ್ತೆ. ಪೂರ್ತಿ ತಣ್ಣಗಾಗಲಿ. ಪೂರ್ತಿ ತಣ್ಣಗಾದ ನಂತರ ಈ ಥರ ಎಲ್ಲ ಸೀಡ್ಸ್ನು ಒಟ್ಟಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಕೊಬ್ಬರಿ, ಡ್ರೈ ಫ್ರೂಟ್ಸು, ಸೀಡ್ಸ್ ಎಲ್ಲನ ಸಪ್ರೇಟಾಗೂ ಸಹ ಹಾಕ್ಕೋಬೋದು. ಬಟ್ ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ತಿರೋದ್ರಿಂದ ನಾನು ಇದಿಷ್ಟನ್ನು ಒಟ್ಟಿಗೆ ದೊಡ್ಡ ಜಾರಲ್ಲಿ ಹಾಕ್ಕೊಂಡು ಒಟ್ಟಿಗೆ ಒಂದೇ ಸತಿ ಗ್ರೈಂಡ್ ಮಾಡಿಕೊಂಡೆ. ಜಾಸ್ತಿ ಮಾಡೋದಾದ್ರೆ ನೀವು ಸಪ್ರೇಟಾಗಿ ಮಾಡ್ಕೋಬೋದಾಗುತ್ತೆ. ನಾನು ಒಟ್ಟಿಗೆ ಒಂದೇ ಸಲಿನೇ ಗ್ರೈಂಡ್ ಮಾಡಿಕೊಂಡೆ, ಸ್ವಲ್ಪ ಕಮ್ಮಿನೇ ಮಾಡಿದ್ದಲ್ವ ನೋಡಿ. ಈ ಥರ ಅದಕ್ಕೆ ಸ್ವಲ್ಪ ನುಣ್ಣಗೆ ಪೌಡರ್ ಮಾಡ್ಕೊಳ್ಳಿ. ಮಾಡ್ಕೊಂಡಿರುವ ಪೌಡರ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ. ಪೂರ್ತಿ ನುಣ್ಣಗಿಡ್ತಾರನೋ ಅಂತಲ್ಲ, ಸ್ವಲ್ಪ ರವೆ ಆಗಿದ್ರೂ ನಡೆಯುತ್ತೆ. ಇದಕ್ಕೆ ಗೊತ್ತಾಗುತ್ತೆ ಐಡಿಯಾ ನಿಮಗೆ, ಒಂದು ಲಾಡು ಕಟ್ಟೋಕ್ಕೆ ಯಾವ ಥರ ಬೇಕು ಕನ್ಸಿಸ್ಟೆನ್ಸಿ ಅಂತ. ರವೆ ಥರ ಇದ್ರೂ ಓಕೆ ಆಗುತ್ತೆ, ಅದಕ್ಕಿಂತ ದಪ್ಪ ಬೇಡ, ಬೀಜ ಎಲ್ಲ ಸಿಗೋ ಥರ ಬೇಡ ಇದು ಲಾಡುಗೆ. ಸೊ ನಾನಿವಾಗ ಕರಗಿಸಿಟ್ಕೊಂಡಿದ್ನಲ್ವ ಬೆಲ್ಲನ, ಅದನ್ನು ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ಏನಾದರೂ ಕಡ್ಡಿ, ಕಸ, ಕಲ್ಲು ಈ ಥರ ಬೆಲ್ಲದಲ್ಲಿ ಮಿಕ್ಸ್ ಆಗಿದ್ದರೆ ಫಿಲ್ಟ್ರ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ. ಸೊ ಈ ಥರ ನಾನು ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ ಈ ಬೆಲ್ಲದ ನೀರನ್ನ. ಈಗ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡಿದ್ನಲ್ವ ಈ ಪೌಡರ್ನೆಲ್ಲ ನೀಟಾಗಿ ಗಂಟೆಲ್ಲ ಇರುತ್ತೆ, ಅದು ನೀಟಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೆಲ್ಲದ ನೀರನ್ನ ಸ್ವಲ್ಪನೇ ಹಾಕ್ಕೊಂಡು ನಿಮಗೆ ಗೊತ್ತಾಗುತ್ತಲ್ವ ಉಂಡೆ ಕಟ್ಟೋಕ್ಕೆ ಯಾವುದಕ್ಕೆ ಬೇಕೋ ಯಾವುದಕ್ಕೆ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಬೆಲ್ಲದ ನೀರು ಒಂಚೂರು ಮಿಕ್ತು ಅಷ್ಟೇ. ಸೊ ಅದರಲ್ಲೇ ನಾನು ಒಣ ಖರ್ಜೂರನ ನೆನೆಸಿ ಇಟ್ಟಿದ್ನಲ್ಲ, ಚಿಕ್ಕದಾಗಿ ತುಂಬ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಈ ಟೈಮಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೋತಾ ಇದ್ದೀನಿ. ಈ ಥರ ಖರ್ಜೂರನ ಕಟ್ ಮಾಡಿ ಹಾಕೋದ್ರಿಂದ ತಿನ್ನಬೇಕಾದ್ರೆ ಮಧ್ಯ ಬಾಯಿನಲ್ಲಿ ಸಿಗುತ್ತಲ್ವ, ತುಂಬಾ ರುಚಿಯಾಗಿರುತ್ತೆ. ನಾನು ತೋರಿಸಿದ್ನಲ್ಲ 3 ಟೇಬಲ್ ಸ್ಪೂನ್ ಬೆಲ್ಲ, ಅರ್ಧ ಗ್ಲಾಸ್ ನೀರು ಹಾಕಿ ಕರಗಿಸ್ಕೊಂಡಿದ್ದು. ಆಲ್ಮೋಸ್ಟ್ ಇದಕ್ಕೆ ಕರೆಕ್ಟ್ ಆಯಿತು. ಜಸ್ಟ್ ಒಂದು ಸ್ವಲ್ಪ ಅಷ್ಟೇ ಬೌಲಲ್ಲಿ ಮಿಕ್ಕಿದ್ದು ಸಾಕಾಗುತ್ತೆ. ಇಷ್ಟ ಆದರೆ ಕರೆಕ್ಟಾಗಿ ನೋಡಿ, ಉಂಡೆ ಕಟ್ಟೋಕ್ಕೆ ಒಳ್ಳೆ ಹದಕ್ಕೈತೆ. ಈಗ ನೀವು ನಿಮಗೆ ಬೇಕಾದ ಸೈಜಲ್ಲಿ ಚಿಕ್ಕದಾಗೆ ಉಂಡೆ ಕಟ್ಕೊಳ್ಳಿ. ಒಂದು ದಿನಕ್ಕೆ ಒಂದು ಉಂಡೆ ತಿಂದರೆ ಸಾಕು, ಹಂಗಂತ ದಪ್ಪ ಉಂಡೆ ಕಟ್ಟಬೇಡಿ. ಚಿಕ್ಕದಾಗಿ ಜಾಮೂನ್ ಸೈಜ್ಗೆ ಕಟ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಈ ಥರ ಉಂಡೆಗಳನ್ನೆಲ್ಲ ಕಟ್ಟಿ ಒಂದು ಪ್ಲೇಟ್ಗೆ ಇಟ್ಕೋತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಒಂದು ದಿನಕ್ಕೆ ಒಂದು ಉಂಡೆ ಮಕ್ಕಳಿಗೆ ಕೊಡ್ತಾ ಬನ್ನಿ, ಮೆಮೊರಿ ಪವರು ತುಂಬಾ ಇಂಪ್ರೂವ್ ಆಗುತ್ತೆ. ಅವರು ತುಂಬ ಶಾರ್ಪ್ ಆಗ್ತಾರೆ. ಹಾಗೆ ಅವ್ರಿಗೆ ಸ್ನ್ಯಾಕ್ಸ್ ಕೊಟ್ಟಾಗ ಆಗುತ್ತೆ. ಮನೇಲಿ ಮಾಡಿಕೊಟ್ಟಿದ್ದು ತುಂಬ ಹೈಜಿನಿಕ್ ಆಗಿರುತ್ತೆ, ಯಾವುದೇ ಕೆಮಿಕಲ್ಸ್ ಹಾಕಿರಲ್ಲ. ಸೊ ಆರೋಗ್ಯಕ್ಕೂ ಸಹ ಒಳ್ಳೆಯದು, ರುಚಿನೂ ಇರುತ್ತೆ. ದೊಡ್ಡವರು ಕೂಡ ಡೈಲಿ ಒಂದೊಂದು ಉಂಡೆ ತಿಂತಾ ಬಂದರೆ ಅವ್ರಿಗೂ ಕೂಡ ಇದು ಕೂದಲಿನ ಬೆಳವಣಿಗೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಈ ಡ್ರೈ ಫ್ರೂಟ್ಸ್ ಲಾಡು. ಎಲ್ಲ ಉಂಡೆಗಳು ನಾನು ಕಟ್ಟಿ ಇಟ್ಕೋತಾ ಇದ್ದೀನಿ. ಹಾಗೆ ಮಕ್ಕಳ ಮೆಮೊರಿ ಪವರ್ ಇಂಪ್ರೂವ್ಗೆ ಅಂತ ಒಂದು ಟಿಪ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಒಂದೆಲಗ ಸೊಪ್ಪು ಇರುತ್ತಲ್ವ, ಈ ಒಂದೆಲಗ ಸೊಪ್ಪನ್ನ ರಸನ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಮಕ್ಕಳಿಗೆ ಒಂದೊಂದು ಸ್ಪೂನಷ್ಟು ಕೊಡ್ತಾ ಬಂದರೆ, ಹಾಲಲ್ಲಿ ಆದರೂ ಮಿಕ್ಸ್ ಮಾಡಿ ಕೊಡಿ ಅಥವಾ ನೀರಲ್ಲಿ ಆದರೂ ಮಿಕ್ಸ್ ಮಾಡಿ ಆ ಒಂದೆಲಗ ಸೊಪ್ಪಿನ ರಸನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕೊಡ್ತಾ ಬಂದರೆ ಅದಂತೂ ತುಂಬಾ ಪರಿಣಾಮಕಾರಿ. ಮಕ್ಕಳ ಜ್ಞಾಪಕ ಶಕ್ತಿಗೆ ಅದು ಹೇಳಿ ಮಾಡಿಸಿದ ಮನೆ ಮದ್ದು ಅಂತಲೇ ಹೇಳ್ತಾರೆ. ಒಂದು 5-6 ಎಲೆ ತೊಗೊಳ್ಳಿ ಒಂದೆಲಗದು, ಅದನ್ನು ಚೆನ್ನಾಗಿ ಒಂದು ಕಲ್ಲಲ್ಲಿ ಜಜ್ಜಿ, ಕುಟ್ಟಾಣಿನಲ್ಲಿ ಜಜ್ಜಿ, ಅದರಿಂದ ಬಂದಂಥ ರಸನ ಹಾಲಲ್ಲಿ ಅಥವಾ ನೀರಲ್ಲಿ ಮಿಕ್ಸ್ ಮಾಡಿ ಬೆಳಗ್ಗೆ ಖಾಲಿ ಹೊಟ್ಟೆಗೆ, ಈಗ ಹಾರ್ಲಿಕ್ಸ್ ಕೊಡ್ತೀವಲ್ಲ ಆ ಟೈಮಲ್ಲೋ, ಸೊ ಬೆಳಗ್ಗೆ ಎದ್ದ ತಕ್ಷಣ ಅವ್ರಿಗೆ ಡೈಲಿ ಒಂದೊಂದು ಟೀ ಸ್ಪೂನ್ ಅಷ್ಟನ್ನು ಹಾಕಿ ಕೊಡ್ತಾ ಬಂದರೆ
ತುಂಬಾ ಅವ್ರಿಗೆ ಜ್ಞಾಪಕ ಶಕ್ತಿ ಚೆನ್ನಾಗಿರುತ್ತೆ, ಓದೋ ಮಕ್ಕಳಿಗೆ ಎಲ್ಲನೂ ಹೆಲ್ಪ್ ಆಗುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ಈಗ ಎಲ್ಲ ಉಂಡೆನೂ ಕಟ್ಟಿ ಇಟ್ಕೊಂಡಿದ್ದೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಒಂದು ಡ್ರೈ ಫ್ರೂಟ್ಸ್ ಲಾಡನ್ನ ಮಾಡ್ಕೋಬೋದು ಅಂತ. ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಒಂದ್ಸಲಿ ಮನೆಯಲ್ಲಿ ಟ್ರೈ ಮಾಡಿ, ಬೇಕಿದ್ರೆ ಹೇಗೆ ಬಂದಿತ್ತು ಅಂತ ಮಾತ್ರ ತಿಳಿಸೋದನ್ನ ಮರಿಬೇಡಿ. ಫಸ್ಟ್ ಇವಾಗ ಇದು ಹೇಗಿದೆ ಅಂತ ಟೇಸ್ಟ್ ನೋಡ್ತೀನಿ, ಯಾಕೆಂದರೆ ನಾನು ಹಾಕಿರೋದು ಬೆಲ್ಲ ಅದೆಲ್ಲ ಸ್ವೀಟ್ ಕರೆಕ್ಟಾಗಿದೆಯಲ್ವಾ ಅಂತ ಚೆಕ್ ಮಾಡಬೇಕಲ್ವಾ. ಸೊ ನೋಡೋಣ. ಅಪ್ಪ ಕರೆಕ್ಟಾಗಿದೆ. ಎಲ್ಲ ಸೀಡ್ಸೂ 1.5 ಟೇಬಲ್ ಸ್ಪೂನ್ ತೊಗೊಂಡಿದೆ. ಕೊಬ್ಬರಿನೂ ಅಷ್ಟೇ 1.5 ಟೇಬಲ್ ಸ್ಪೂನು. ಡ್ರೈ ಫ್ರೂಟ್ಸು ಎಲ್ಲ 1.5 ಟೇಬಲ್ ಸ್ಪೂನು. ಬೆಲ್ಲ 3 ಟೇಬಲ್ ಸ್ಪೂನು. ಇಷ್ಟು ಕ್ವಾಂಟಿಟಿ ಹಾಕ್ಕೊಂಡ್ರೆ ನಮಗೆ ಸ್ವೀಟ್ ಕರೆಕ್ಟಾಗಿರುತ್ತೆ. ಇಲ್ಲೂ ತುಂಬ ಜಾಸ್ತಿನೂ ಅನ್ನಿಸ್ತಾ ಇಲ್ಲ, ಕಮ್ಮಿನೂ ಅನ್ನಿಸ್ತಿಲ್ಲ, ಕರೆಕ್ಟಾಗಿದೆ ಸ್ವೀಟು. ಸೂಪರಾಗಿದೆ. ಆ ಫ್ಲಾಕ್ ಸೀಡ್ಸ್ ಫ್ಲೇವರು, ಪಂಪ್ಕಿನ್ ಸೀಡ್ಸ್ದು ಎಲ್ಲದೂ ಫ್ಲೇವರ್ ಬರ್ತಿದೆ. 1-2 ಏಲಕ್ಕಿ ಹಾಕಿದ್ದಾವ, 2 ಏಲಕ್ಕಿನೂ ಹಾಕಿರೋದ್ರಿಂದ ತುಂಬ ಚೆನ್ನಾಗಿದೆ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಮತ್ತು ನಾನು ಖರ್ಜೂರನ ಕಟ್ ಮಾಡಿ ಹಾಕಿದ್ರಿಂದ ಅದು ಮಧ್ಯೆ ಮಧ್ಯೆ ಸಿಗ್ತಾ ಇದೆ ಬಾಯಿಗೆ ಖರ್ಜೂರ. ತುಂಬ ಚೆನ್ನಾಗಿದೆ. ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸೊ ನಾಳೆ ಮತ್ತೆ ಬೇರೆ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್.